ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಫೆಬ್ರವರಿ 17ನೇ ತಾರೀಕು ಬಹಳ ಶಕ್ತಿಯುತವಾಗಿರುವ ಅಮಾವಾಸ್ಯೆ ನಂತರ ದೊಡ್ಡ ರಹಸ್ಯ ಧನಸ್ಸು ರಾಶಿಯವರ ಜೀವನದಲ್ಲಿ ನಡೆಯುತ್ತದೆ. ಬಿ ಅಕ್ಷರದ ಹೆಸರಿನಿಂದ ಒಬ್ಬ ಹೊಸ ವ್ಯಕ್ತಿ ಆಗಮನ ಇವರ ಬಾಳನ್ನ ಖಂಡಿತವಾಗಿ ಬದಲಾಯಿಸುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಫೆಬ್ರವರಿ 17ರ ನಂತರದ ಸಮಯವು ಖಂಡಿತವಾಗಿ ಧನಸ್ಸು ರಾಶಿಯವರ ಜೀವನದಲ್ಲಿ ಆಂತರಿಕವಾಗಿ ಒಂದು ದೊಡ್ಡ ತಿರುವಿನ ಕ್ಷಣವಾಗಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತಿದೆ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ಗುರು ಎಂದರೆ ಬೃಹಸ್ಪತಿ, ಜ್ಞಾನ, ವಿಸ್ತರಣೆ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಈ ಅಮಾವಾಸ್ಯೆಯ ಸಮಯದಲ್ಲಿ ನಿಮ್ಮ ಮನಸ್ಸಿನ ಒಳಗಿನ ಗೊಂದಲಗಳು ನಿಧಾನವಾಗಿ ಸ್ಪಷ್ಟತೆಯನ್ನ ಬದಲಾವಣೆಯನ್ನ ಪಡೆದುಕೊಳ್ಳುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆಯಾಗಿ ಬದಲಾಗುವಂತಹ ಸಂದರ್ಭ ಇದಾಗಿರೋದ್ರಿಂದ ಮನೆಯ ಪರಿಸ್ಥಿತಿಯಲ್ಲಿ ಕೂಡ ಉತ್ತಮವಾದ ಎಲ್ಲ ರೀತಿಯ ತೊಂದರೆಗಳು ತಗ್ಗಿ ಒಂದು ಹೊಸ ಶಾಂತಿ ನೆಲೆಸುವಂತಹ ಭಾವನೆ ಬರುತ್ತದೆ. ಕುಟುಂಬ ಸದಸ್ಯರ ನಡುವೆ ನಡೆದಿದ್ದಂತಹ ಚಿಕ್ಕ ಪುಟ್ಟ ಜಗಳಗಳು ಪರಿಹಾರವಾಗಬಹುದು. ನೀವು ಇತ್ತೀಚೆಗೆ ಯೋಚಿಸುತ್ತಿದ್ದಂತಹ ನಿರ್ಧಾರ, ಮನೆ ಬದಲಾವಣೆ, ಕೆಲಸದ ಬದಲಾವಣೆ ಅಥವಾ ಹೊಸ ವ್ಯಾಪಾರ ಆರಂಭ ಇವುಗಳಲ್ಲಿ ಒಂದಕ್ಕೆ ಸ್ಪಷ್ಟವಾದ ದಾರಿ ಕಾಣಿಸಿಕೊಳ್ಳುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಒಳಗಿನ ಧ್ವನಿಯನ್ನು ಹೆಚ್ಚು ಕೇಳಲು ಪ್ರಾರಂಭಿಸುತ್ತೀರಾ. ಅದೇ ನಿಮ್ಮ ದೊಡ್ಡ ಬದಲಾವಣೆಯ ರಹಸ್ಯವಾಗಿರುತ್ತೆ. ಒಟ್ಟಾರೆಯಾಗಿ ಈ ಅಮಾವಾಸ್ಯೆಯ ನಂತರ ನಿಮ್ಮ ಮನೆಯಲ್ಲಿ ನಡೆಯುವಂತಹ ದೊಡ್ಡ ಬದಲಾವಣೆ ಹೊರಗೆ ಕಾಣುವಂಥದ್ದಾಗಿರಬಹುದು. ಮನೆ ರಿನೋವೇಷನ್ ಅಥವಾ ಹೊಸ ವಸ್ತುಗಳ ಖರೀದಿ, ಹೊಸ ಕುಟುಂಬಕ್ಕೆ ಜವಾಬ್ದಾರಿಯಾಗಿ ಯಾವುದೇ ರೀತಿಯ ಸಹಸ್ರನ ಆಗಮನ. ಆದರೆ ಇದರ ಆಳವಾದ ರಹಸ್ಯ ಆಧ್ಯಾತ್ಮಿಕವಾಗಿದೆ. ನೀವು ಮನೆ ದೇವರ ಪೂಜೆ ಅಥವಾ ಕುಲದೇವರ ಆರಾಧನೆಗೆ ಹೆಚ್ಚು ಒತ್ತು ನೀಡಬಹುದು. ಧ್ಯಾನ, ಜಪ, ತಪ ಅಥವಾ ಸಕಾರಾತ್ಮಕ ಆಲೋಚನೆಗಳ ಮೂಲಕ ಮನೆಯಲ್ಲಿ ಒಂದು ಸ್ಪಷ್ಟವಾದ ಸ್ಪಂದನೆ ಉಂಟಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಹಳೆಯ ಸಾಲದ ಒತ್ತಡ ಕಡಿಮೆ ಆಗಬಹುದು ಅಥವಾ ನಿರೀಕ್ಷಿತ ಹಣಕಾಸಿನ ಅವಕಾಶ ನಿಮ್ಮ ಮನೆ ಬಾಗಿಲನ್ನು ತಟ್ಟಬಹುದು. ಇದು ಕೇವಲ ಹೊರಗಿನ ಬದಲಾವಣೆಯಲ್ಲ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ನಿರ್ಧಾರ ಶಕ್ತಿ ಹೆಚ್ಚಾಗುವುದೇ ನಿಜವಾದ ದೊಡ್ಡ ಬದಲಾವಣೆ. ಈ ಒಂದು ಸಂದರ್ಭ ವಿಶೇಷವಾದ ಒಂದು ಶಕ್ತಿ ಮತ್ತು ಸಾಮರಸ್ಯದಿಂದ ಕೂಡಿರುವಂತಹ ಅದ್ಭುತವಾದ ಗಳಿಗೆಯಾಗಿರುತ್ತದೆ. ಸದಾ ಕಾಲ ನಿಮ್ಮ ಒಳಗೆ ಒಂದು ಪ್ರಶ್ನೆ ಕೇಳಿಕೊಳ್ಳುತ್ತೀರಾ, ನಾನು ಇಲ್ಲೇ ಇರಬೇಕು ಅಥವಾ ಮುಂದಕ್ಕೆ ಹೋಗಬೇಕು, ಇಲ್ಲೇ ನಿಲ್ಲಬೇಕು ಎಂಬ ಸಂದೇಹಕ್ಕೆ ಉತ್ತರ ಹೇಳಲು ಈ ವ್ಯಕ್ತಿ ಬರುತ್ತಿದ್ದಾರೆ. ನೀವು ಆಗಮಿಸಬೇಕಾದಂತಹ ಗಮನಿಸಬೇಕಾದ ಒಂದೇ ವಿಷಯವೆಂದರೆ ಅವನ ಮಾತುಗಳು ಸಾಮಾನ್ಯವಾಗಿ ಕಂಡರೂ ಕೂಡ ಆಳವಾಗಿ ಯೋಚಿಸಿದರೆ ಅವು ನಿಮಗೆ ದಾರಿ ತೋರಿಸುತ್ತದೆ. ಖಂಡಿತವಾಗಿ ಸಮಯ ತಪ್ಪಿದರೆ ಮತ್ತೆ ಮತ್ತೆ ತುಂಬ ತಡವಾಗುತ್ತದೆ. ಆದ್ದರಿಂದ ಕಾಲವು ನಿಮಗೆ ಕೊನೆಯ ಎಚ್ಚರಿಕೆಯಂತೆ ಅವಕಾಶವನ್ನು ನೀಡುತ್ತಿದೆ. ಈ ವ್ಯಕ್ತಿಯನ್ನು ಕಳಿಸುತ್ತಿರುವಂತಹ ನಂತರ ಭಯಪಡಿಸುವ ವಿಷಯವಲ್ಲ, ಇದು ಅವಕಾಶ. ಖಂಡಿತವಾಗಿ ಫೆಬ್ರವರಿ 17ರಂದು ವಿಧಿಯ ದ್ವಾರ ನಿಧಾನವಾಗಿ ತೆರೆಯುವಂತಹ ದಿನ. ಫೆಬ್ರವರಿ 17 ಅನೇಕರಿಗೆ ಹಬ್ಬದ ದಿನ, ಆದರೆ ಧನಸ್ಸು ರಾಶಿಯವರಿಗೆ ಇದು ಆಂತರಿಕವಾಗಿ ಬದಲಾವಣೆಯ ಸಂದರ್ಭ ದಿನ. ಇದು ನಡೆಯುವಂತಹ ಯಾವುದೇ ರೀತಿಯ ಘಟನೆಗಳು ನಿಮಗೆ ಆಕಸ್ಮಿಕವಾಗಿರೋದಿಲ್ಲ. ಖಂಡಿತವಾಗಿ ಹೊರಗೆ ಯಾವುದೂ ಕಾಣಿಸಿಕೊಳ್ಳೋದಿಲ್ಲ. ಗಡಿಬಿಡಿ ಕಾಣಿಸದಿದ್ದರೂ ಕೂಡ ಒಳಗೆ ಒಂದು ಬಾಗಿಲು ತೆರೆಯುತ್ತದೆ. ನೀವು ಗಮನಿಸದೇ ಇದ್ದರೂ ಕೂಡ ನಿಮ್ಮ ಜೀವನದ ಹಂತ ಬದಲಾಗಲು ಪ್ರಾರಂಭಿಸುತ್ತದೆ. ಇದು ನಿಮಗೆ ಒಂದು ವಿಶಿಷ್ಟ ಸ್ಪಷ್ಟತೆಯನ್ನು ಅರ್ಥ ಮಾಡಿಸುತ್ತದೆ. ಇದುವರೆಗೆ ನೀವು ಹಿಡಿದುಕೊಂಡಿರೋದು ತಪ್ಪು ದಾರಿ ಅಥವಾ ಅನಗತ್ಯವಾದ ಭಾರ ಎಂದು ಒಂದು ಆಲೋಚನೆಯನ್ನ ಬಿಟ್ಟು ಬಿಡಬೇಕು ಎಂಬ ಭಾವನೆ ಖಂಡಿತವಾಗಿ ಬಲವಾಗಿ ಬರುತ್ತದೆ. ಅದೇ ವಿಧಿಯ ಬದಲಾವಣೆಗೆ ಮೊದಲ ಹೆಜ್ಜೆ ಆಗಿರುತ್ತೆ. ಇದು ನಿಮಗೆ ಹೆಚ್ಚಾಗಿ ಏಕಾಂಗಿಯಾಗಿರಬೇಕು ಎಂದು ಅನಿಸುವಂತಹ ಸಂದರ್ಭ. ಜನರ ಮಧ್ಯೆ ಇದ್ದರೂ ಕೂಡ ಮನಸ್ಸು ಒಳಗೆ ಹೋಗುತ್ತದೆ. ಇದು ಒಳ್ಳೆಯದು ಅಥವಾ ಏಕೆಂದರೆ ಖಂಡಿತವಾಗಿ ನಿಮ್ಮ ಆತ್ಮ ನಿಮ್ಮೊಂದಿಗೆ ಮಾತನಾಡೋಕ್ಕೆ ಶುರು ಮಾಡುತ್ತೆ. ನೀವು ಅದನ್ನು ಕೇಳಲು ಸಾಧ್ಯವಾದರೆ ಖಂಡಿತ ದೊಡ್ಡ ತಪ್ಪಿನಿಂದ ಹೊರಗೆ ಬರ್ತೀರಾ, ಪಾರಾಗುತ್ತೀರಾ. ಫೆಬ್ರವರಿ 17 ನೀವು ರಾತ್ರಿ ನೋಡುವಂತಹ ಕನಸುಗಳು, ಕೇಳುವಂತಹ ಮಾತುಗಳು ಖಂಡಿತವಾಗಿ ಎಲ್ಲವೂ ಕೂಡ ಸಂಕೇತಗಳೇ ಆಗಿರುತ್ತದೆ. ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅದೇ ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಬೀಜ ಎಂದು ಅಂದುಕೊಳ್ಳಿ. ಏಕೆಂದರೆ ಸಣ್ಣ ಬೀಜ ದೊಡ್ಡ ಮರವಾಗಿ ಫಲವನ್ನು ಕೊಡುವಂತಹ ಸಮಯ ಈಗ ಪ್ರಾರಂಭವಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ. ಇದು ಕೋಪ, ಹಠಮಾರಿತನ ಕಡಿಮೆ ಮಾಡಿದರೆ ವಿಧಿಯು ನಿಮ್ಮ ಕಡೆಗೆ ತಿರುಗುತ್ತದೆ. ಖಂಡಿತವಾಗಿ ನೀವು ಅದನ್ನ ಬಲವಾಗಿ ವಿರೋಧಿಸಿದರೆ ಎಲ್ಲವನ್ನ ಕಳೆದುಕೊಳ್ತೀರಾ. ಎಲ್ಲವೂ ಕೂಡ ವಿಳಂಬವಾಗೋದು ಖಚಿತ. ಈ ತಿಂಗಳಲ್ಲಿ ನಿಮಗೆ ಬರುವಂತಹ ದಿಕ್ಕುಗಳನ್ನ ನಿರ್ಧರಿಸುವಂತಹ ಸಂದರ್ಭ. ನಿಮ್ಮಲ್ಲಿ ಒಂದು ಧೈರ್ಯ ಮೂಡುತ್ತೆ. ಇದುವರೆಗೆ ಹಿಂದಕ್ಕೆ ಎಳೆದ ಭಯ ಕಡಿಮೆ ಆಗುತ್ತದೆ. ಇನ್ನು ಮುಂದೆ ನೀವು ಸ್ಪಷ್ಟವಾಗಿ ಮುಂದಕ್ಕೆ ಸಾಗುತ್ತೀರಾ. ಒಂದು ಮಾತು ಹೇಳಲು ಸಾಧ್ಯವಾಗುತ್ತದೆ. ಒಂದು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ.
ಇದೆಲ್ಲವೂ ಕೂಡ ವಿಧಿಯು ನಿಮಗೆ ವಿಜಯದ ಸಂಕೇತವನ್ನು ಕಳಿಸುತ್ತಿರುವಂತಹ ಒಂದು ಮಾರ್ಗದರ್ಶನ ಅಂತ ನಂಬಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಹೊಸ ಅವಕಾಶ, ಹೊಸ ವ್ಯಕ್ತಿಗಳ ಆಗಮನ, ಧನಸು ರಾಶಿಯವರ ಜೀವನದಲ್ಲಿ ವಿಶೇಷ ವ್ಯಕ್ತಿ ತಿರುಗಬಹುದು. ಆ ವ್ಯಕ್ತಿ ಗುರು ಸ್ವರೂಪದವರಾಗಿರಬಹುದು, ಮೆಚ್ಚುವಂತಹ ಮಾರ್ಗದರ್ಶಕನಾಗಿರಬಹುದು, ಸ್ನೇಹಿತ ಅಥವಾ ಪ್ರೀತಿಯ ಸಂಬಂಧವಾಗಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಬಹುದು. ಅವರ ಹೆಸರಿನ ಅಕ್ಷರ ಬ್ರಿಯಿಂದ ಶುರುವಾಗುತ್ತದೆ. ಅವರ ಮಾತುಗಳಲ್ಲಿ ಸ್ಪಷ್ಟತೆ, ಪ್ರೇರಣೆ ಇರುತ್ತದೆ. ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದಂತಹ ಒಂದು ಕಾರ್ಯವನ್ನ ಈ ವ್ಯಕ್ತಿ ಪ್ರೇರೇಪಣೆಯಿಂದ ಪೂರ್ಣಗೊಳಿಸಲು ಸಹಾಯ ಮಾಡಬಹುದು. ಪ್ರೇಮ ಜೀವನದಲ್ಲಿ ಇದ್ದರೆ ಈ ಸಂಬಂಧದಲ್ಲಿ ನಿಮಗೆ ನಂಬಿಕೆ, ಭದ್ರತೆ ಭಾವನೆ ಹೆಚ್ಚಾಗುತ್ತದೆ. ವೃತ್ತಿ ಜೀವನದಲ್ಲಿ ಇದ್ದರೆ ಅವರು ನೀಡುವಂತಹ ಸಲಹೆಗಳು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅಥವಾ ಹೊಸ ಅವಕಾಶವನ್ನು ಹಿಡಿಯಲು ಕಾರಣವಾಗಬಹುದು. ಈ ಕಾಲದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ 6 ತಿಂಗಳವರೆಗೂ ಕೂಡ ದಿಕ್ಕನ್ನು ನಿರ್ಧರಿಸಬಹುದು. ಆದ್ದರಿಂದ ತಾಳ್ಮೆ ಮತ್ತು ಪ್ರಾರ್ಥನೆಯ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಬೆಳಕು ಹಚ್ಚಿ ಶಾಂತ ಸಂಗೀತವನ್ನು ಕೇಳಿ. ಖಂಡಿತವಾಗಿ ದಿನವನ್ನು ಸಕಾರಾತ್ಮಕ ವಾಕ್ಯಗಳಿಂದ ಆರಂಭಿಸೋದು ಅದ್ಭುತವಾಗಿರುತ್ತೆ. ಫೆಬ್ರವರಿ 17 ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿರುವಂತಹ ಒಂದು ದೊಡ್ಡ ರಹಸ್ಯ ಎಂದರೆ ಅವರು ನಂಬಿಕೆಯಿಂದ ಮುರಿದಾಗ ಬ್ರಹ್ಮಾಂಡವೇ ಅವರ ಪರವಾಗಿ ಕೆಲಸ ಮಾಡುತ್ತದೆ. ನನಗೆ ಯಾರೂ ಇಲ್ಲ ಎನ್ನುವಂತಹ ಭಾವನೆ ಸ್ಪಷ್ಟವಾಗಿ ದೂರವಾಗುತ್ತೆ. ಅಮಾವಾಸ್ಯೆಯ ಈ ಶಕ್ತಿಯನ್ನು ನೀವು ಆತ್ಮ ಪರಿಶೀಲನೆಗೆ ಬಳಸಿದರೆ ಹೊಸ ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು, ಆರ್ಥಿಕ ಬೆಳವಣಿಗೆ ಮತ್ತು ಮನಃಶಾಂತಿ ಮೂರೂ ಕೂಡ ಒಂದೇ ಸಮಯದಲ್ಲಿ ಬರಬಹುದು. ಇದು ಒಂದು ಅಂತ್ಯವಲ್ಲ, ಖಂಡಿತವಾಗಿ ನಿಮ್ಮ ಜೀವನದ ಹೊಸ ಆರಂಭ. ಇದರಲ್ಲಿ ನಿಮ್ಮ ಜೀವನ ಸ್ಪಷ್ಟವಾಗಿರುವಂತಹ ವಿಶೇಷವಾದ ವಿಧಿ ಕಳಿಸುತ್ತಿರುವಂತಹ ಸ್ಪಷ್ಟವಾದ ಸಂದೇಶವಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಒಂದು ಸತ್ಯ ಹೊರಬರುವ ಸೂಚನೆ. ಧನಸು ರಾಶಿ ಜನರ ಕುಟುಂಬ ಜೀವನದಲ್ಲಿ ಯಾವಾಗಲೂ ಕೂಡ ಒಂದು ಬಂದೇ ಬರುತ್ತದೆ. ಅದು ಎಲ್ಲರಿಗೂ ತಿಳಿದಿರುವಂತಹ ಸತ್ಯವಾಗಿರಬಹುದು. ಆದರೆ ಮನಸ್ಸಿನಲ್ಲಿ ಇರ್ತಕ್ಕಂತಹ ಯಾವಾಗಲೂ ಒಂದು ಅನುಮಾನ, ಒಂದು ಪ್ರಶ್ನೆ ಸುತ್ತುತ್ತಲೇ ಇರುತ್ತದೆ. ಅದೇ ರೀತಿ ಹೀಗೇಕೆ ಆಗುತ್ತಿದೆ ಎನ್ನುವಂತಹ, ಆ ವ್ಯಕ್ತಿ ಹೀಗೇಕೆ ವರ್ತಿಸುತ್ತಿದ್ದಾನೆ ಎಂಬಂತಹ ಸಂದೇಹಗಳು. ಈಗ ಆ ಸಂದೇಹಕ್ಕೆ ಉತ್ತರ ಸಿಗುವಂತಹ ಸಮಯ ಅಂತ ಹೇಳಬಹುದು. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಯೋಚನೆಗಳಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಇದು ಬಹಳ ಮುಖ್ಯವಾಗಿರುವಂತಹ ಮಾತು. ಅದಲ್ಲದೆ ಮನಸ್ಸಿನ ನೋವುಗಳನ್ನು ದೂರ ಮಾಡುವಂತಹ ಸ್ವಭಾವದವರು ಅವರಾಗಿರ್ತಾರೆ. ಈ ಸಮಯದಲ್ಲಿ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅದು ಖಂಡಿತವಾಗಿ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಈ ಸಮಯ ಖಂಡಿತ ಈ ಹಂತದಲ್ಲಿ ಶತ್ರುಗಳ ಪ್ರಯತ್ನಗಳು ಸಂಪೂರ್ಣವಾಗಿ ದುರ್ಬಲವಾಗುತ್ತದೆ. ಅವರು ನಿಮಗೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ನಿಮ್ಮ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ದೈವಿಕವಾದ ನಿರ್ಧಾರ ಜಾರಿಗೆ ಬರುತ್ತಾ ಇದೆ. ನಿಮ್ಮ ಮಾತುಗಳು ಶಕ್ತಿ ಹೆಚ್ಚಾಗುವ ಸಮಯ ಇದಾಗಿದೆ. ಇಲ್ಲಿಯವರೆಗೆ ನೀವು ಹೇಳಿದ ಮಾತುಗಳಿಗೆ ಅಷ್ಟಾಗಿ ಬೆಲೆ ಸಿಗುತ್ತಿರಲಿಲ್ಲ ಎಂದು ಅನಿಸಿರಬಹುದು. ಆದರೆ ನಿಮ್ಮ ಸಲಹೆಗಳನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಎಂದು ನಿಮಗೆ ಅನಿಸಿರಬಹುದು. ನಿಮ್ಮ ಅಭಿಪ್ರಾಯಗಳನ್ನು ಹಗುರವಾಗಿ ತೆಗೆದುಕೊಂಡವರು ಕೂಡ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಮಾತುಗಳಿಗೆ ಮುಖ್ಯವಾದ ಗೌರವವನ್ನು ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಿಮ್ಮ ಭಾವನೆಗಳೇ ಇನ್ನು ಮುಂದೆ ನಿಮಗೆ ಬಲವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ. ಈ ಸಮಯ ನಿಮಗೆ ಜೀವನದಲ್ಲಿ ನಂಬಿಕೆ, ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಬಿ ಅಕ್ಷರದ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದ ದೊಡ್ಡ ನಷ್ಟಗಳು ದೂರವಾಗುತ್ತೆ. ಈ ವ್ಯಕ್ತಿ ಅಕಸ್ಮಾತ್ ಆಗಿ ನಿಮ್ಮ ಜೀವನಕ್ಕೆ ಕರೆತರುತ್ತಿರುವಂತಹ ದೈವಿಕವಾದ ಅನುಭವ. ನಿಮ್ಮ ಜೀವನ ಬದಲಾಗುತ್ತಿದೆ. ಇತ್ತೀಚೆಗೆ ನಿಮಗೆ ಯಾರಾದರೂ ಒಬ್ಬರ ಮೇಲೆ ಅನುಮಾನ ಹೆಚ್ಚಾಗುತ್ತಿದೆ ಅಥವಾ ಒಬ್ಬ ವ್ಯಕ್ತಿಯ ಮಾತುಗಳು ನಿಮಗೆ ಅಸಹನೀಯವಾಗಿ ಅನಿಸುತ್ತಿದೆ. ಇದು ನಿಮಗೆ ಆಕಸ್ಮಿಕವಾಗಿ ಆಗುತ್ತಿಲ್ಲ. ಆ ಶಕ್ತಿ ನಿಮಗೆ ಮೊದಲೇ ಸಂಕೇತವನ್ನು ನೀಡುತ್ತಿದೆ. ಯಾರ ಮೇಲೂ ಕೂಡ, ಯಾರ ಹತ್ತಿರವೂ ಜಾಗರೂಕರಾಗಿರಬೇಕು, ಯಾರ ಮಾತನ್ನು ನಂಬಬೇಕು ಎಂದು ನಿಮಗೆ ಒಳಗೆ ತಿಳಿಯುತ್ತಿದೆ. ಈ ಶಕ್ತಿಯನ್ನು ನೀವು ಶತ್ರು ಎಂದು ಭಾವಿಸಿದರೆ ಖಂಡಿತ ನಿಮ್ಮ ಜೀವನ ಭಾರವಾಗುತ್ತದೆ. ಅದೇ ಅದನ್ನು ರಕ್ಷಕನಾಗಿ ಸ್ವೀಕರಿಸಿದರೆ ಖಂಡಿತ ನಿಮ್ಮ ಜೀವನ ಸುಲಭವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ. ಇದು ಧನಸು ರಾಶಿಯವರ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಿರುವ ರಹಸ್ಯ. ಬಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಯ ಪಾತ್ರ ಈಗ ಅತ್ಯಂತ ಮುಖ್ಯವಾಗಿರುವಂತಹ ವಿಷಯ. ಬಿ ಎಂಬ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕವಾಗಿ ಪಾತ್ರವನ್ನು ವಹಿಸುತ್ತಾರೆ. ಈ ವ್ಯಕ್ತಿ ನಿಮಗೆ ಶಕ್ತಿ ಮತ್ತು ಹೊಸಬರಾಗಿ ಬರಬಹುದು, ಅಥವಾ ಈಗಾಗಲೇ ಪರಿಚಯವಾಗಿರಬಹುದು, ಅಥವಾ ಯಾವುದೋ ಒಂದು ಗುರುಸ್ಥಾನದಲ್ಲಿ ಬರುವಂಥವರಾಗಿರ್ತಾರೆ. ಇವರು ನೀಡುವಂತಹ ಮಾರ್ಗಗಳು, ಇವರು ಹೇಳುವಂತಹ ದೃಷ್ಟಿಕೋನ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಗಿಸುತ್ತದೆ. ಈ ವ್ಯಕ್ತಿಯ
ಮೂಲಕ ನಿಮಗೆ ಮಾಹಿತಿ, ಒಂದು ಅವಕಾಶ, ಒಂದು ಸತ್ಯದ ದಾರಿ ತಿಳಿದುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಆದ್ದರಿಂದ ಆ ವ್ಯಕ್ತಿಯನ್ನು ಗೌರವದಿಂದ ನಡೆಸಿಕೊಳ್ಳಿ. ಅವರು ಹೇಳುವಂತಹ ಪ್ರತಿಯೊಂದು ಮಾತನ್ನು ನಿಮ್ಮ ಮನಸ್ಸಿಗೆ ಹಾಕಿಕೊಳ್ಳಿ. ನಿಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸಿಕೊಳ್ಬೇಕು ಅಂತ ಆಸೆ ಪಡ್ತಿದ್ದೀರೋ ಅದನ್ನು ಸ್ಪಷ್ಟವಾದ ಚಿತ್ರಣದೊಂದಿಗೆ ಮುಂದುವರಿಸಲು ಪ್ರಯತ್ನಿಸಿ. ಖಂಡಿತವಾಗಿ ಧನಸ್ಸು ರಾಶಿಯವರು ಕೇವಲ ಆಸೆ ಪಡೋದಿಲ್ಲ, ನಂಬಿಕೆ ಇಡಬೇಕು. ದೃಢವಾದ ಸಂಕಲ್ಪ, ಕ್ರಮದ ಸಂಯೋಜನೆ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹವಾಗಿರೋದ್ರಿಂದ ವಿಸ್ತರಣೆ, ಅದೃಷ್ಟ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ. ಆದ್ದರಿಂದ ಧನಸ್ಸು ರಾಶಿಯವರು ಮನಸ್ಸಾರೆ ಏನನ್ನಾದರೂ ನಂಬಿ ಅದಕ್ಕಾಗಿ ನಿರಂತರ ಪ್ರಯತ್ನ ಮಾಡಿದರೆ, ಅದನ್ನು ವಾಸ್ತವಿಕವಾಗಿ ಶಕ್ತಿಯನ್ನಾಗಿ ಬದಲಾಯಿಸುವಂತಹ ಪ್ರಯತ್ನ ಮಾಡಿದರೆ ನಿಮ್ಮ ಜೀವನ ಮೊದಲ ಹಂತ ಸ್ಪಷ್ಟತೆಯಿಂದ ಕೂಡಿರುತ್ತದೆ. ನೀವು ಏನು ಬಯಸುತ್ತಿದ್ದೀರಿ ಎಂಬುದು ಸ್ಪಷ್ಟವಾಗಿರಬೇಕು. ಹಣವೇ ಬೇಕಾ, ಉತ್ತಮ ಕೆಲಸ ಬೇಕಾ, ಪ್ರೀತಿ ಮತ್ತು ಶಾಂತಿಯುತ ಕುಟುಂಬ ಜೀವನ ಬೇಕಾ? ನಿಮಗೆ ನಿಮ್ಮ ಗುರಿ ಸ್ಪಷ್ಟವಾದಾಗ ನಿಮ್ಮ ಮನಸ್ಸು ಮತ್ತು ಬ್ರಹ್ಮಾಂಡ ಒಂದೇ ದಿಕ್ಕಿನಲ್ಲಿ ನಿಮಗೆ ಕೆಲಸ ಮಾಡುತ್ತದೆ. ಇದರಿಂದ ಖಂಡಿತವಾಗಿ ಹೊಸ ವ್ಯಕ್ತಿ ಆಗಮನ, ನೀವು ಬಯಸುವಂತಹ ಜೀವನ ಈಗಾಗಲೇ ಸಿಕ್ಕಿರುವಂತೆ ಕಲ್ಪಿಸಿ ಅದರ ಸಂತೋಷವನ್ನು ಅನುಭವಿಸೋದು ಮುಖ್ಯ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಕೆಲಸವೂ ಕೂಡ ನಿಮ್ಮ ದೊಡ್ಡ ಬಲ. ಪ್ರತಿದಿನ ಬೆಳಗ್ಗೆ ಎದ್ದು ನಿಮಗೆ ಬೇಕಾದಂತಹ ಅವಕಾಶ ನನ್ನ ಕಡೆಗೆ ಬರುತ್ತಿದೆ ಎನ್ನುವಂತಹ ದೃಢವಾಗಿ ಹೇಳಿಕೊಳ್ಬೇಕು. ಸಕಾರಾತ್ಮಕವಾದ ಬದಲಾವಣೆ ಖಂಡಿತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಸಣ್ಣ ಕೃತಜ್ಞತೆ ಕೂಡ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ಸೃಷ್ಟಿಸುತ್ತದೆ. ನಿಮ್ಮ ಜೀವನಕ್ಕೆ ಬರ್ತಕ್ಕಂತಹ ಹೊಸ ವ್ಯಕ್ತಿ, ಹೊಸ ಅನುಭವ, ಹೊಸ ಅವಕಾಶಕ್ಕೆ ಧನ್ಯವಾದವನ್ನು ತಿಳಿಸಿ. ಧನಸ್ಸು ರಾಶಿಯವರು ಪ್ರವಾಸ, ಜ್ಞಾನ ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ. ಇವುಗಳಿಗಾಗಿ ಕೃತಜ್ಞತೆಯ ಮನೋಭಾವವನ್ನು ಇಟ್ಟರೆ ಸಾಕಷ್ಟು ಅವಕಾಶಗಳು ಬಂದೇ ಬರುತ್ತದೆ. ಕೆಲವೊಮ್ಮೆ ಫಲಿತಾಂಶಗಳು ತಕ್ಷಣ ಕಾಣಿಸದೇ ಇದ್ದರೂ ಕೂಡ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಈ ಒಂದು ಪ್ರತಿಕ್ರಿಯೆ ಒಂದು ಬೀಜ ಬಿತ್ತಿದಂತೆ, ನೀರು ಹಾಕಿ ಆರೈಕೆ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಮೊಳಕೆ ಹೊಡೆಯುತ್ತದೆ, ದೊಡ್ಡ ಫಲವನ್ನು ನಿಮಗಾಗಿ ಕಾಯ್ದಿರಿಸುತ್ತದೆ. ಅತ್ಯಂತ ಮುಖ್ಯವಾಗಿ ನಿಮ್ಮ ನಂಬಿಕೆಯನ್ನು ಸಕಾರಾತ್ಮಕ ಮಾತುಗಳಿಂದ ಕಾಪಾಡಿಕೊಳ್ಳಿ. ನನಗೆ ಆಗಲ್ಲ ಎಂಬ ಮಾತನ್ನು ಬಿಟ್ಟು ನಾನು ಪ್ರಯತ್ನಿಸುತ್ತೇನೆ ಎಂದು ಹೇಳಿ. ಧನಸ್ಸು ರಾಶಿಯವರ ಮನಸ್ಸು ದೊಡ್ಡ ಕನಸುಗಳನ್ನು ಕಾಣಲು ಹುಟ್ಟಿದೆ. ಆ ಕನಸುಗಳಿಗೆ ದಿಕ್ಕು ನೀಡುವುದು ಈ ಸಮಯದಲ್ಲಿ ಸಾಧ್ಯವಾಗುತ್ತೆ. ಖಂಡಿತವಾಗಿ ಈ ಒಂದು ಸಂದರ್ಭ ಅಂದರೆ ಫೆಬ್ರವರಿ 17 ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ನಿಮ್ಮ ಕನಸುಗಳು, ನಿಮ್ಮ ಧ್ಯಾನವನ್ನು, ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಪ್ರಾರ್ಥನೆಯ ಮೂಲಕ ಅನುಸರಿಯುವುದಕ್ಕೆ ಸೂಕ್ತವಾದ ಸಮಯವಾಗಿರುತ್ತೆ. ಖಂಡಿತವಾಗಿ ಫೆಬ್ರವರಿ 17 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ದೊಡ್ಡ ರಹಸ್ಯ ಅಂತ ಅಂದರೆ ಅದು ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸೋದು. ಧನಸ್ಸು ರಾಶಿಯವರು ನಂಬಿಕೆ, ಕೃತಜ್ಞತೆ ಮತ್ತು ಅತ್ಯುತ್ತಮವಾದ ಕ್ರಮವನ್ನು ಸೇರಿಸಿದರೆ ಅವರ ಕನಸುಗಳು ಕೇವಲ ಕಲ್ಪನೆ ಆಗದೆ ನಿಜ ಜೀವನದಲ್ಲಿ ಅನುಭವವಾಗುತ್ತದೆ. ಈ ಒಂದು ಸಮಯ ನಾವು ತಿಳಿಸಿರುವಂತಹ ಪ್ರತಿಯೊಂದು ಮಾರ್ಗವನ್ನು, ಪ್ರತಿಯೊಂದು ಮಾಹಿತಿಯನ್ನು ಮನಸ್ಸಾರೆ ಅರ್ಥ ಮಾಡಿಕೊಂಡು ಪ್ರಯತ್ನಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಸೋಲೇ ಇಲ್ಲದೆ ಇರುವಂತಹ ಅದ್ಭುತವಾದ ಒಂದು ಜೀವನವನ್ನು, ನೆಮ್ಮದಿಯನ್ನು ಮಾಡ್ಕೊಳ್ತೀರಾ. ಈ ಕ್ಷಣ ಅದ್ಭುತವಾಗಿ ನಿಮ್ಮ ಕನಸನ್ನು ಸಹಕಾರಗೊಳಿಸೋಕೆ ಬಂದಿರುವಂತಹ ಒಂದು ವಿಶೇಷವಾದ ಆಶೀರ್ವಾದ ಎಂದು ನಂಬಿ ನಿಮ್ಮ ಹೆಜ್ಜೆಯನ್ನು ಮುಂದೆ ಹಿಡಿ. ಖಂಡಿತವಾಗಿ ನಿಮ್ಮ ಹೆಜ್ಜೆ 100 ಹೆಜ್ಜೆಗಳಷ್ಟು ಹತ್ತಿರಕ್ಕೆ ಯಶಸ್ಸಿನ ಒಂದು ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಈ ಸಮಯ ನಿಮಗೆ ಅದ್ಭುತವಾಗಿರಲಿ, ಕಷ್ಟಗಳಿಂದ ಪರಿಹಾರ ಸಿಗಲಿ, ನಿಮ್ಮ ಪ್ರತಿಯೊಂದು ಆಸೆ ಕನಸು ಆದಷ್ಟು ಬೇಗ ನನಸಾಗಲಿ. ಈ ಒಂದು ಅಮಾವಾಸ್ಯೆ ನಂತರ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಅದ್ಭುತವಾದ ಬದಲಾವಣೆ ಮತ್ತು ಬೆಳವಣಿಗೆ ಎಂದು ನಂಬುತ್ತಾ ನಮ್ಮ ಮಾಹಿತಿಯನ್ನು ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.